ಈ ವಿಡಿಯೋ ನೋಡಿದಾಗ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ, ನಮ್ಮ ಗಿಲ್ಲಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅಥವಾ ಗಿಲ್ಲಿನ ತಲೆ ಮೇಲೆ ಇಟ್ಟು ಮೆರೆಸಿದ್ರಲ್ಲ ಅದನ್ನು ಮಾತ್ರ ಕಾಣಿಸುತ್ತೆ ಬೇರೆಯವ್ರಿಗೆಲ್ರಿಗೂ. ಬಟ್ ಪರ್ಸ್ನಲಿ ನನಗೆ ಏನು ಕಾಣಿಸ್ತಾ ಇದೆ ಅಂತಂದರೆ ಅವ್ರ ಅಣ್ಣನ ನೋಡು ಗುರು, ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಇವಾಗಿನ ಕಾಲದಲ್ಲಿ ಅಣ್ಣ ತಮ್ಮಂದಿರು ಆಸ್ತಿ ಅದು ಇದು ಅಂತ ಕಚ್ಚಾಡ್ಕೊಂಡು ಹೊಡೆದಾಡ್ತಾ ಇರ್ತಾರೆ. ಅಣ್ಣ ಬೆಳೀತಾ ಇದ್ದಾರೆ ತಮ್ಮಂಗಾಗಲ್ಲ, ತಮ್ಮ ಬೆಳೀತಾ ಇದ್ದಾರೆ ಅಣ್ಣಂಗಾಗಲ್ಲ. ಈ ಥರ ಇರೋ ಅಂಥ ಸಿಚುವೇಶನ್ಸ್ಗಳಲ್ಲಿ ನಮ್ಮ ಗಿಲ್ಲಿಯವ್ರ ಅಣ್ಣ ನೋಡ್ರಿ ಅಪ್ಪ, ಒಂದು ಚಿಕ್ಕ ಮಕ್ಕಳು ಸನ್ರೂಫ್ ಮೇಲೆ ನಿಂತ್ಕೊಂಡಾಗ ಅವ್ರ ಅಪ್ಪ ಅಮ್ಮ ಇಟ್ಕೊಂಡಿರ್ತಾರಲ್ಲ ಅವ್ರ ಕಾಲನ್ನ, ಆ ಥರ ಗಿಲ್ಲಿ ನಿಂತಿರ್ಬೇಕಾದ್ರೆ ಅವ್ರ ಅಣ್ಣ ಅವ್ರನ್ನ ಇಟ್ಕೊಂಡಿದ್ದಾರೆ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈ ಥರ ಒಂದು ಬಾಂಡಿಂಗ್ ಇದೆಯಲ್ಲ, ಅದು ಕೋಟಿಗೆ ಒಬ್ಬಕ್ಕೆ ಮಾತ್ರ ಸಿಗೋದು, ಎಲ್ರಿಗೂ ಸಿಗಲ್ಲ ಅದೆಲ್ಲ. ಅಭಿಮಾನಿಗಳು ಮಾತಾಡಿಸ್ತಾ ಇರಬೇಕಾದ್ರೆ ಟ್ರೋಫಿನ ಗಿಲ್ಲಿ ಕೈಯಲ್ಲಿ ಕೊಡೋದಾಗಿರ್ಬೋದು, ಅಥವಾ ಅವ್ರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿ ಆ ಟ್ರೋಫಿನ ಮೇಲೆ ಎತ್ತಿಡ್ಕೊಂಡು ಅದಕ್ಕೆ ಏನಾಗ್ಬಿಡುತ್ತೋ ಅಂತ ಮೇಲೆ ಎತ್ತಿಡ್ಕೊಂಡು ಆ ದೇವ್ರಿಗೆ ಕೊಡೋದಾಗಿರ್ಬೋದು. ನಂಗೆ ನಿಜವಾಗ್ಲೂ ಅದು ಸಣ್ಣ ಸಣ್ಣ ಮೂಮೆಂಟ್ ಇದೆಯಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಗಿಲ್ಲಿಗಿಂತ ಜಾಸ್ತಿ ಖುಷಿ ಪಡ್ತಾರದು, ಹೆಮ್ಮೆ ಪಡ್ತಾರದು ಅವ್ರ ಅಣ್ಣ ಅಂತ. ಆ್ಯಂಡ್ ಈ ಥರ ಒಂದು ಅಣ್ಣ ತಮ್ಮ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಇವಾಗಿನ ಕಾಲದಲ್ಲಿ. ಸೊ ಇವ್ರ ಮೇಲೆ ಯಾವುದೇ ದೃಷ್ಟಿ ಬೀಳದೇ ಇರಲಿ, ಯಾವಾಗಲೂ ಇದೇ ಥರನೇ ಇರಲಿ. ನಿಮ್ಗೇನಂತ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ.